ವರ್ಷಾಚರಣೆಗೆ ಸಿದ್ಧವಾಗ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರು. ಎಂಜಿ ರೋಡ್ನಲ್ಲಿ ಹೊಸ ವರ್ಷ ಸ್ವಾಗತಕ್ಕೆ ಭರದ ಸಿದ್ಧತೆಗಳು. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಎಲ್ಲವೂ ಕೂಡ ಮಧುಬನಗೆತ್ತಿಯಂತೆ ರೆಡಿಯಾಗಿದ್ದಾವೆ. ಈಗಾಗಲೇ ಪ್ರತಿ ವರ್ಷ ಸಿಂಗಾರಗೊಂಡಂತೆ ಲೈಟಿಂಗ್ಸ್ಗಳನ್ನು ಹಾಕಲಾಗಿದೆ. ನಗರ ಪೊಲೀಸ್ ಆಯುಕ್ತರಿಂದಲೇ ಖುದ್ದು ಪರಿಶೀಲನೆ ಮಾಡಲಾಗ್ತಾ ಇದೆ. ಭದ್ರತೆ, ಸಿಸಿಟಿವಿ, ಲೈಟಿಂಗ್ಸ್, ವಾಚ್ ಟವರ್ಗಳ ವೀಕ್ಷಣೆ ಮಾಡಿದ್ದಾರೆ. ಸಂಭ್ರಮದ ಮಧ್ಯೆ ಬಾಲ ಬಿಚ್ಚ ಪುಂಡರ ಮೇಲೆ ಮೂರನೇ ಕಣ್ಣನ್ನ ಇಡುವುದಕ್ಕೆ ಪೊಲೀಸರು ಮುಂದಾಗಿರುವುದು. ಅತಿ ಹೆಚ್ಚಿನ ಸಿಸಿಟಿವಿ ಡ್ರೋನ್ಗಳ ಕಣ್ಗಾವಲನ್ನ ಇರಿಸಲಾಗಿದೆ. ಹೆಚ್ಚುವರಿಯಾಗಿ ಅಳವಡಿಕೆ ಮಾಡಿರು. ಸಹಜವಾಗಿ ಇಲ್ಲಿ ಸಿಸಿಟಿವಿ ಕಣ್ಗಾವಲು ಇದ್ದೇ ಇರುತ್ತೆ ಈ ಪ್ರಮುಖ ರೋಡ್ಗಳಲ್ಲಿ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರುವ ಹಿನ್ನೆಲೆಯಲ್ಲಿ ಮತ್ತಷ್ಟು ಇದರ ಮಿತಿಯನ್ನು ಜಾಸ್ತಿ ಮಾಡಲಾಗಿರುತ್ತೆ. ಸಹಜವಾಗಿ ವಾಚ್ ಟವರ್ಸ್ಗಳನ್ನು ಹಾಕಲಾಗಿದೆ. 3500ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ, ಜೊತೆಗೆ ಡ್ರೋನ್ಗಳು ಕೂಡ ಇರುತ್ತೆ. ಎನಿ ಟೈಮ್ ಡ್ರೋನ್ ಹಾರಾಟ ಇದ್ದೇ ಇರುತ್ತೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಭದ್ರತೆ ಹೇಗಿದೆ ಅಂತ ನ್ಯೂಸ್ 18 ಜೊತೆಗೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾತನಾಡಿದರು. ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಏನು ಹೇಳಿದ್ರು ಕಮಿಷನರ್ ನೋಡೋಣ. ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸೆಲೆಬ್ರೇಷನ್ ಏರಿಯಾ, ಅದರಲ್ಲಿ ಪ್ರಮುಖವಾಗಿ ಬ್ರಿಗೇಡ್ ರೋಡ್ ಜಂಕ್ಷನ್ಗೆ ಈಗ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಅವರನ್ನೇ ಮಾತಾಡ್ತೀನಿ. ಸರ್, ಹೊಸ ವರ್ಷದ ನಿಮಿತ್ತವಾಗಿ ನಿಮಗೊಂದು ಟಾಸ್ಕ್ ಇರುವಂಥದ್ದು, ಹಿಂದೆ ಆಗಿರುವಂಥ ಘಟನೆಗಳಿದೆ. ಪ್ರಮುಖವಾಗಿ ಹೋಮ್ ಮಿನಿಸ್ಟರ್ ಆಗಿ ಪ್ರಮುಖ ಈ ಒಂದು ಸೆಲೆಬ್ರೇಷನ್ ಸಂಬಂಧಪಟ್ಟ ಮೀಟಿಂಗ್ ಮಾಡಿದ್ದಾರೆ. ಒಂದಷ್ಟು ಗೈಡ್ಲೈನ್ಸ್ ಹೇಳಿದ್ದಾರೆ ಅಂತ. ಸಿಎಂ ಕೂಡ ಈ ಬಳಿ ನ್ಯೂ ಇಯರ್ ಯಾವುದೋ ಆಯ್ತ ಘಟನೆ ಆಗಬಾರ್ದು, ತಮ್ಮ ಟಾಸ್ಕ್ ಇದೆ. ಬಟ್ ಒಂದು ತಿಂಗಳಿಂದ ನೀವು ಎಲ್ಲ ಪ್ರಿಪ್ರೇಷನ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ರಿ. ಈಗ ಒನ್ ಡೇ ಇರುವಂಥದ್ದು, ಈ ನಿಟ್ಟಿನಲ್ಲಿ ಈಗೆಲ್ಲ ಒಂದು ಸೆಕ್ಯೂರಿಟಿ ಪ್ಲಾನ್ಸ್ ಇಲ್ಲ. ನಾವು ಡೈಲಿ ನಮ್ಮದು ಏನು ಪೊಲೀಸ್ ಕೆಲಸ ಮಾಡ್ತಿದ್ರು ಆ ನಿಟ್ಟಿನಲ್ಲಿ ಇದನ್ನು ಒಂದು ಚಾಲೆಂಜ್ ಆಗಿ ತೊಗೊಂಡಿದ್ದೀವಿ. ವಿಶೇಷವಾಗಿ ನಮ್ಮದು ಹಳೆ ಏನೇನೋ ಲೋಪದೋಷ ಆಗಿತ್ತು ಅದು ಸರಿಪಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಅದರಲ್ಲಿ ನಮ್ಮ ಆಫೀಸರ್ಸ್ ಅವರು ಫಸ್ಟ್ ಐಡೆಂಟಿಫೈ ಮಾಡಿದ್ದಾರೆ ಎಲ್ಲೆಲ್ಲಿ ಸಮಸ್ಯೆ ಆಗಿತ್ತು ಕಳೆದ ವರ್ಷ, ಅದಕ್ಕೆ ಮುಂಚೆ ಅದು ಎಲ್ಲ ಸರಿಪಡಿಸಿ ಇವತ್ತು ಬಂದೋಬಸ್ತ್ ಸ್ಕೀಮ್ ಮಾಡಿದ್ದೀವಿ. ನಮ್ಮ ಲೆವೆಲಲ್ಲಿ ಮತ್ತು ನಮ್ಮ DCP, ಜಾಯಿಂಟ್ ಕಮಿಷನರ್, ಇನ್ಸ್ಪೆಕ್ಟರ್ ಎಲ್ಲ ಲೆವೆಲಲ್ಲಿ ಆಗಿದೆ. ಕೊನೆಗೆ DG ಸಾಹೇಬ್ ಲೆವೆಲಲ್ಲಿ, ಹೋಮ್ ಮಿನಿಸ್ಟರ್ ಸಾಹೇಬ್ರ ಲೆವೆಲಲ್ಲಿ, ಮಾನ್ಯ CM ಸಾಹೇಬ್ರ ಲೆವೆಲಲ್ಲಿ ಎಲ್ಲ ಕಡೆ ಇದರದ್ದು ರಿವ್ಯೂ ಆಗಿದೆ. ಸೊ ಎಲ್ಲೆಲ್ಲಿ ಯಾರ್ಯಾರು ಏನೇನು ಪಾಯಿಂಟ್ಸ್ ಹೇಳಿದಾರೋ ಅದು ನಾವು ಸೇರಿಕೊಂಡು ಇದು ಒಂದು ಒಳ್ಳೆ ರೀತಿಯಿಂದ ಎಲ್ಲ ಜನ ಬರಲಿ, ಆಚರಿಸಲಿ ಅಂತ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಹೆಚ್ಚಾಗಿ ಈ ಬಾರಿ ಬ್ರಿಗೇಡ್ ರೋಡಲ್ಲಿ ಹೆವಿ ಕ್ರೌಡ್ ಇದೆ ಅಂತ. ನಾಟ್ ಓನ್ಲಿ ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಮತ್ತು MG ರೋಡ್ ಮತ್ತು ಸಿಟಿ, ಇಂದ್ರಾನಗರ, ಕೋರಮಂಗಲ ಈ ಭಾಗಗಳಲ್ಲೂ ಕೂಡ ತುಂಬ ಜನ ಸೆಲೆಬ್ರೇಷನ್ಸ್ ಇರುವಂಥದ್ದು. ಎಲ್ಲ ಕಡೆ ಬಂದೋಬಸ್ತನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಕೂಡ ಇಲ್ಲ, ಆಲ್ರೆಡಿ ಎಲ್ಲ ಅಲ್ಲ, ಎಂಟೈರ್ ಸಿಟಿಯಲ್ಲಿ ಬಂದೋಬಸ್ತ್ ನಡೀತಾ ಇದೆ, ಬರೀ ಇಲ್ಲಿ ಇಲ್ಲ. ಸೊ ನಮ್ಮ ಯಾವ ರೀತಿ ಸೆಂಟ್ರಲ್ DCP ಅವ್ರು ಇಲ್ಲಿದ್ದಾರೆ, ಅದೇ ರೀತಿ 11 ಜನ DCPs ಅಲ್ಲೆಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ. ಕೆಲವು ಕಡೆ ಬೇರೆ ರೀತಿ ಬಂದೋಬಸ್ತ್ ಬೇಕು, ಕೆಲವು ಕಡೆ ಬೇರೆ ಅಂದರೆ ಈ ಏರಿಯಾದಲ್ಲಿ ಕ್ರೌಡ್ ಕಂಟ್ರೋಲ್ ಬೇಕು, ಔಟರ್ ಏರಿಯಾಸಲ್ಲಿ ಫಾರ್ಮ್ ಹೌಸಸ್ ಅಥವಾ ಬೇರೆ ಬೇರೆ ಪಾರ್ಟಿ ಇರ್ತದೆ ಅದರದ್ದು ಚೆಕ್ ಮಾಡಬೇಕು. ಹೈವೇಸಲ್ಲಿ ಟ್ರಾಫಿಕ್ ಅವ್ರದ್ದು ಡ್ಯೂಟಿ ಇರ್ತದೆ. ಸೊ ಬೇರೆ ಕಡೆ ಬೇರೆ ಬೇರೆ ಥರ ಡ್ಯೂಟಿ ಇದೆ, ಆ ಕಡೆ ನಮ್ಮವ್ರು ಮಾಡ್ಕೊಂಡಿದ್ದೀವಿ. ಸರ್, ಇಂಪಾರ್ಟೆಂಟ್ ಏನಂದರೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಡ್ರಗ್ಸ್ ಒಂದು ಅವೇರ್ನೆಸ್ ವಿಚಾರವಾಗಿ ಒಂದು ಸ್ಪೆಷಲ್ ಡ್ರೈವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ರಿ. ಎಲ್ಲ ಕಡೆ ಈ ನ್ಯೂ ಇಯರ್ ವಿಚಾರದಲ್ಲಿ ಏನು ಬೇರೆ ಕಡೆಯಿಂದ ಬರ್ತಾ ಇತ್ತು ಅವೆಲ್ಲವೂ ಕೂಡ ಕಂಟ್ರೋಲ್ ಆಗುವಂಥ ಕೆಲಸ ನಾವು ನಮ್ಮ ಪ್ರಯತ್ನ ಮಾಡಿದ್ದೀವಿ ಕಂಟ್ರೋಲ್ ಮಾಡಲಿಕ್ಕೆ. ಸಾಕಷ್ಟು 2 ತಿಂಗಳಲ್ಲಿ ಮಾತ್ರ ಅಂಡೌಜ್ 90 crores ಡ್ರಗ್ಸ್ ನಾವು ಸೀಸ್ ಮಾಡಿದ್ದೀವಿ. ಇಡೀ ವರ್ಷದಲ್ಲಿ 180 crores ಜಾಸ್ತಿ ಸೀಸ್ ಮಾಡಿದ್ದೀವಿ. ಆದರೆ ಬರೀ ಡ್ರಗ್ಸ್ದು ಒಂದು ಸಮಸ್ಯೆ ಇಲ್ಲ, ಇಲ್ಲಿ ಸಮಸ್ಯೆ 31st January ಜನ ಸಾಮಾನ್ಯ ಒಳ್ಳೆ ರೀತಿಯಿಂದ ಸೆಲೆಬ್ರೇಟ್ ಮಾಡಬೇಕು, ಆ ನಿಟ್ಟಿನಲ್ಲಿ ನಾವು ಮಾಡ್ತೀವಿ. ಸೇಫ್ಟಿ, ಒಂದು ಸೆಕ್ಯೂರಿಟಿ ಜೊತೆಗೆ ಓವರಾಲ್ ಸೆಕ್ಯೂರಿಟಿ ಜೊತೆಯಲ್ಲಿ ಮ್ಯಾನ್ ಪವರ್ ಜೊತೆ CCTV ಅದರೆಲ್ಲ ಫುಲ್ ಅಬ್ಸರ್ವೇಷನ್ಸ್ ತಮ್ಮೆಲ್ಲ ಇರುತ್ತೆ ಅಂತ ಈ ಸೆಲೆಬ್ರೇಷನ್. ನ್ಯಾಚುರಲಿ ನಾವು ಟೆಕ್ನಾಲಜಿ ಮತ್ತು ಮ್ಯಾನ್ ಪವರ್ ಎರಡೂ ಯೂಸ್ ಮಾಡಬೇಕು. ಸೊ ಟೆಕ್ನಾಲಜಿ ಪಾಯಿಂಟ್ ಆಫ್ ವ್ಯೂ CCTV, ಡ್ರೋನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಸ್ ಮತ್ತು ನಮ್ಮದು QR ಕೋಡ್ ಸಿಸ್ಟಮ್ದು ಎಲ್ಲ ನಾವು ಮಾಡ್ತಾಯಿದ್ದೀವಿ. ಬಟ್ ಒಟ್ಟಾಗಿ ಗ್ರೌಂಡಲ್ಲಿ ಯಾರು ನಮ್ಮ ಪೊಲೀಸರು ಇರ್ತಾರೋ ಅದೇ ಮೇನು, ಅದು ಕಂಬೈನ್ ಮಾಡಿ ನಾವು ಜನಕ್ಕೆ ಒಳ್ಳೆ ರೀತಿಯಿಂದ ಸೆಲೆಬ್ರೇಟ್ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ಎಸ್, ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಸರ್. ಎಸ್, ಇದಿಷ್ಟು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. ಇನ್ನು ಮತ್ತೊಂದು ಕಡೆ ಬ್ರಿಗೇಡ್ ರೋಡ್ ಭದ್ರತೆಯನ್ನ ಪರಿಶೀಲಿಸಿದ್ದಾರೆ ಶಾಸಕ ಹ್ಯಾರಿಸ್. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಶಾಸಕ ಹ್ಯಾರಿಸ್. ಸಾರ್ವಜನಿಕರಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಬ್ರಿಗೇಡ್ ರೋಡ್ನಲ್ಲಿ ಏನೆಲ್ಲ ಕ್ರಮಗಳಾಗಿದೆ, ವ್ಯವಸ್ಥೆಗಳನ್ನು ಯಾವ ರೀತಿ ಮಾಡಿಕೊಳ್ಳಲಾಗಿದೆ, ಬ್ಯಾರಿಕೇಡ್ಗಳನ್ನು ಈಗಾಗಲೇ ಹಾಕಿರುವಂಥದ್ದು.
ಸೊ ಈಗ ಆಗಲೇ ಜನ ಓಡಾಡ್ತಾ ಇದ್ದಾರೆ ಬಹುತೇಕವಾಗಿ. ಅದ್ರ ಬಗ್ಗೆ ಪರಿಶೀಲನೆ ಮಾಡಿರೋದು ಹ್ಯಾರಿಸ್ ಅವರು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಸೇರಿದಂತಹ ಸಾರ್ವಜನಿಕರನ್ನು ಕೂಡ ಮಾತನಾಡಿಸಿದ್ರು. ಹೇಗನ್ನಿಸ್ತಾ ಇದೆ ವ್ಯವಸ್ಥೆ ಮತ್ತು ಕಳೆದ ಬಾರಿ ಅದಕ್ಕಿಂತ ಹಿಂದಿನ ಬಾರಿ ಆದಂಥ ಒಂದಿಷ್ಟು ಲೋಪದೋಷಗಳು, ಒಂದಿಷ್ಟು ಅಹಿತಕರ ಘಟನೆಗಳು, ಆ ಬಗ್ಗೆ ಕೂಡ ಸಾರ್ವಜನಿಕರಿಂದಾನೇ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಮಾತನಾಡಿಸಿ ಅವರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಈ ವರ್ಷದ ವರ್ಷಾಚರಣೆಗೆ ಯಾವ ರೀತಿಯಾಗಿ ಕ್ರಮಗಳಾಗಿದೆ ಅಂತ. ಇಲ್ಲಿ ಮತ್ತೊಂದು ಕಡೆ ಹೊಸ ವರ್ಷ ಸೆಲೆಬ್ರೇಷನ್ಗೆ ಕೋರಮಂಗಲ ಕೂಡ ಸಜ್ಜಾಗಿದೆ. ಭದ್ರತಾ ವ್ಯವಸ್ಥೆ ನೋಡಿಕೊಳ್ಳೋದಕ್ಕೆ LED ಅಳವಡಿಕೆ ಮಾಡಲಾಗಿದೆ. MG ರೋಡ್, ಬ್ರಿಗೇಡ್ ರೋಡ್ ಯಾವ ರೀತಿಯಾಗಿ ಹೊಸ ವರ್ಷದ ಹಾಟ್ಸ್ಪಾಟ್ ಆಗಿರುತ್ತೆ, ಕೋರಮಂಗಲವು ಕೂಡ ಅದೇ ರೀತಿಯಾಗಿ ಇಲ್ಲಿ ಅತಿ ಹೆಚ್ಚಿನ ಪಬ್ ರೆಸ್ಟೋರೆಂಟ್ಗಳಿದೆ. 8 KSRP ತುಕಡಿ, 250 CCTV, 15 ಸೇಫ್ಟಿ ಸೆಲ್ಟರ್ ಅಳವಡಿಕೆ ಮಾಡಲಾಗಿದೆ. ಇದರ ಜೊತೆಗೆ 20 ವಾಚ್ ಟವರ್ಗಳನ್ನು ನಿರ್ಮಾಣ ಮಾಡಲಾಗಿದೆ. 180 ಫೋಕಸ್ ಲೈಟ್ಸ್ಗಳಿರುತ್ತೆ, 9 ಆಕ್ಸೆಸ್ ಕಂಟ್ರೋಲ್ಗಳಿರುತ್ತೆ, 6 ಕಡೆ ಚೆಕಿಂಗ್ ಪಾಯಿಂಟ್ಗಳನ್ನು ಮಾಡಲಾಗಿದೆ, 5 ಆಂಬ್ಯುಲೆನ್ಸ್ಗಳು ಎನಿ ಟೈಮ್ ರೆಡಿ ಆಗಿರುತ್ತೆ. ಜೊತೆಗೆ 2 ಅಗ್ನಿಶಾಮಕ ದಳ ವೆಹಿಕಲ್ಸ್ ಕೂಡ ರೆಡಿ ಆಗಿದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಎನಿ ಟೈಮ್ ಡ್ರೋನ್ ಕಣ್ಗಾವಲು. ಯಾವಾಗಲೂ ಈ ಏರಿಯಾದ ಸುತ್ತಮುತ್ತ ಡ್ರೋನ್ಗಳು ಹಾರಾಡ್ತಾನೆ ಇರುತ್ತೆ. ಅಲ್ಲ, ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ, ನೋಡೋಣ. ಸಿಲ್ಕನ್ ಸಿಟಿ ಬೆಂಗಳೂರಿನಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆಗೆ ಈಗಾಗಲೇ ಸಕಲ ಸಿದ್ಧತೆಗಳೆಲ್ಲವೂ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಕೂಡ ಕೋರಮಂಗಲ, ಕೇವಲ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಮಾತ್ರ ಅಲ್ಲ, ಕೋರಮಂಗಲದಲ್ಲೂ ಕೂಡ ಅತ್ಯದ್ಭುತವಾದ ರೀತಿಯಾಗಿ ವೆಲ್ಕಮ್ ಮಾಡಲಿಕ್ಕೆ ಈಗ ಸಕಲ ಸಿದ್ಧತೆಗಳೆಲ್ಲವೂ ಕೂಡ ಮಾಡಿಕೊಂಡಿರೋದು. ಇದರಲ್ಲೂ ಕೂಡ ಪ್ರಮುಖವಾಗಿ ಕೋರಮಂಗಲದಲ್ಲಿ 30ಕ್ಕೂ ಹೆಚ್ಚು ಪಬ್, ಬಾರ್, ರೆಸ್ಟೋರೆಂಟ್ಗಳಂತೂ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ಪಬ್ ಬಾರ್ನವರು ಕೂಡ ವಿಶೇಷವಾದಂತಹ ಆಫರ್ಗಳನ್ನ ಈಗಾಗಲೇ ಕೊಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಸೀಟ್ಗಳು ಬುಕ್ಕಿಂಗ್ ಆಗಿದೆ ಅಂತ, ಟಿಕೆಟ್ಗಳೆಲ್ಲವೂ ಕೂಡ ಸೇಲ್ ಆಗಿದೆ ಅನ್ನುವಂತ ಮಾಹಿತಿನೂ ಲಭ್ಯ ಆಗ್ತಾ ಇದೆ. ಇನ್ನು ನಾವು ಈಗೇನು ಕೋರಮಂಗಲದ ಏರಿಯಾದಲ್ಲಿ ತೋರಿಸ್ತಿದೀವಲ್ಲ, ಎಲ್ಲ ಪಬ್ ಬಾರ್ಗಳೆಲ್ಲವೂ ಕೂಡ ಈಗ ಜಗಮಗಿಸ್ತಾ ಇದಾವೆ. ವಿಶೇಷವಾದಂತಹ ಲೈಟಿಂಗ್ ವ್ಯವಸ್ಥೆ ಮಾಡಿರೋದು ಕೂಡ ಕಂಡು ಬರುತ್ತಾ ಇದೆ. ಇನ್ನು ರೆಸ್ಟೋರೆಂಟ್ಗಳು ಕೂಡ ಕಡಿಮೆ ಏನಿಲ್ಲ, ಯಾಕಂದ್ರೆ ಕೋರಮಂಗಲದಲ್ಲಿ ವಿಶೇಷವಾದಂತ ವೆರೈಟಿ ರೆಸ್ಟೋರೆಂಟ್ಗಳೇನಿದಾವೆ, ಆ ರೆಸ್ಟೋರೆಂಟ್ಗಳು ಕೂಡ ಈಗಾಗಲೇ ಈ ರಸ್ತೆ ಏನಿದೆಯಲ್ಲ, ಈ ರಸ್ತೆಯುದ್ದಕ್ಕೂ ಕೂಡ ವಿಶೇಷವಾದಂತಹ ಲೈಟಿಂಗ್ ವ್ಯವಸ್ಥೆ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇನ್ನು ಕೋರಮಂಗಲ ಪೊಲೀಸರವರು ಕೂಡ ಒಂದು ರೂಟ್ ಮ್ಯಾಪ್ ಅನ್ನು ಕೂಡ ಮಾಡಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ಕಾರಣಕ್ಕಾಗಿ 20 ವಾಚ್ ಟವರ್ಗಳನ್ನ, 180 ಫೋಕಸ್ ಲೈಟ್ಗಳನ್ನ, 9 ಆಕ್ಸಿಸ್ ಕಂಟ್ರೋಲ್ಗಳನ್ನ, 6 ವೆಹಿಕಲ್ ಚೆಕಿಂಗ್ ಪಾಯಿಂಟ್ಗಳನ್ನ ಮಾಡಲಾಗಿದೆ. 8 KSRP ಕಾರ್ ವೆಹಿಕಲ್ಗಳಿದ್ರೆ 250 CCTVಗಳನ್ನ ಅಳವಡಿಸಿದ್ದಾರೆ. ಇದರ ಜೊತೆಗೆ 15 ಸೇಫ್ಟಿ ಶೆಲ್ಟರ್ಗಳು, 5 ಆಂಬ್ಯುಲೆನ್ಸ್, ಅದರ ಜೊತೆಗೆ 2 ಫೈರ್ ವೆಹಿಕಲ್ ಮತ್ತು ಇದರ ಜೊತೆಗೆ SOS ಡ್ರೋನ್ ಕೂಡ 5 ಡ್ರೋನ್ ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಚೀತಾ ಪೊಲೀಸ್ ವೆಹಿಕಲ್ ಕೂಡ ಹೊಯ್ಸಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾವೆ. ಹೀಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಇಂದಿನಿಂದನೇ ಪೊಲೀಸರೆಲ್ಲರೂ ಕೂಡ ಪರಿಶೀಲನೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳು ತೆಗೆದುಕೊಳ್ತಾ ಇದ್ದಾರೆ. ಕೋರಮಂಗಲದಲ್ಲೂ ಕೂಡ ಹೊಸ ವರ್ಷದ ವೈಬ್ ಈಗಿಂದನೇ ಶುರುವಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಹೊಸ ವರ್ಷ ಸಂಭ್ರಮದ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋ ಅವಧಿಯನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ. ನಾಳೆ ಮಧ್ಯರಾತ್ರಿ 2 ಗಂಟೆಯವರೆಗೂ ಕೂಡ ಮೆಟ್ರೋ ಟೈಮ್ ವಿಸ್ತರಣೆ, ಮೆಟ್ರೋ ಸಿಗುತ್ತೆ. ನಾಳೆ ಮಧ್ಯರಾತ್ರಿ 2 ಗಂಟೆಯವರೆಗೂ ಕೂಡ ಮೆಟ್ರೋ ಸಿಗುತ್ತೆ. ಜೊತೆಗೆ BMTC ಟೈಮಿಂಗ್ ಕೂಡ ವಿಸ್ತರಣೆ ಮಾಡಲಾಗಿದೆ. ನೇರಳೆ, ಹಸಿರು, ಹಳದಿ ಮಾರ್ಗದ ಮೆಟ್ರೋ ಸಂಚಾರವನ್ನು ವಿಸ್ತರಣೆ ಮಾಡಲಾಗಿದೆ. ಎಲ್ಲ ಮೆಟ್ರೋ ಓಡಾಡುತ್ತೆ. ನಾಳೆ ರಾತ್ರಿ 10 ಗಂಟೆಗೆ MG ರೋಡ್ ಮೆಟ್ರೋ ಸೇವೆ ಸ್ಥಗಿತಗೊಳ್ತಾ ಇದೆ. MG ರೋಡ್ದು ಮಾತ್ರ ಭದ್ರತಾ ದೃಷ್ಟಿಯಿಂದ MG ರೋಡ್ ಮೆಟ್ರೋ ಓಡಾಟ ಸ್ಥಗಿತವಾಗುತ್ತೆ. ಉಳಿದಂತೆ ಬೇರೆ ಕಡೆ 2 ಗಂಟೆಯವರೆಗೆ ಮೆಟ್ರೋ ವಿಸ್ತರಣೆ ಮಾಡಲಾಗಿದೆ. ಅಂದರೆ ಟೈಮಿಂಗ್ ನೇರಳೆ, ಹಸಿರು, ಹಳದಿ ಮಾರ್ಗ ಎಲ್ಲ ಕಡೆಯೂ ಕೂಡ ಮೆಟ್ರೋ ಸಂಚಾರವನ್ನ, ಅದರ ಅವಧಿಯನ್ನ ವಿಸ್ತರಣೆ ಮಾಡಿ BMRCL ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಅಧಿಕೃತ ಘೋಷಣೆ ಇದು. ಆದರೆ MG ರೋಡ್ನಲ್ಲಿ ಮಾತ್ರ
ಸ್ಥಗಿತ ಆಗುತ್ತೆ 10 ಗಂಟೆಗೆ ಮೆಟ್ರೋ. 10 ಗಂಟೆ ಮೇಲೆ ಅಲ್ಲಿ ಮೆಟ್ರೋ ಸಿಗೋದಿಲ್ಲ. ಓನ್ ವೆಹಿಕಲ್ನಲ್ಲೇ ಓಡಾಡಬೇಕಾದಂಥ ಪರಿಸ್ಥಿತಿ ಇದೆ ಅಲ್ಲಿ. ಯಾಕಂದರೆ ಭದ್ರತಾ ದೃಷ್ಟಿಯಿಂದ ಅಲ್ಲಿ ಮೆಟ್ರೋ ಓಡಾಡಿಸೋದಕ್ಕೆ ಸ್ಟಾಪ್ ಮಾಡಲಾಗಿದೆ. ಅಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಯಾಕಂದರೆ MG ರೋಡ್ ಮತ್ತು ಬ್ರಿಗೇಡ್ ರೋಡ್ ಆ ಭಾಗದಲ್ಲಿ ಅತಿ ಹೆಚ್ಚಿನ ಜನ ಸೇರ್ತಾರೆ, ಲಕ್ಷಾಂತರ ಜನ ಸೇರಿರ್ತಾರೆ. ಸೊ ಹಾಗಾಗಿ ಮೆಟ್ರೋನಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಪ್ರಮಾಣದಲ್ಲಿ ಜನ ಇದ್ದಂಥ ಸಂದರ್ಭದಲ್ಲಿ. ಸೊ ಹಾಗಾಗಿ MG ರೋಡ್ನ ಮೆಟ್ರೋ ಸೇವೆಯನ್ನು ಸ್ಥಗಿತಗೊಳಿಸಲಾಗ್ತಾ ಇದೆ. ಅಲ್ಲಿ ಮಾತ್ರ 10 ಗಂಟೆಗೆ ಸ್ಟಾಪ್ ಆಗುತ್ತೆ. ಉಳಿದಂಥ ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ 2 ಗಂಟೆಯವರೆಗೆ ಮೆಟ್ರೋ ಸಿಗುತ್ತೆ, ಬಸ್ಗಳು ಕೂಡ ಸಿಗುತ್ತೆ. ಇನ್ನು ಹೊಸ ವರ್ಷ ಸಂಭ್ರಮ, ಪ್ರವಾಸಿ ತಾಣಗಳಿಗೆ ನಿರ್ಬಂಧ ವಿಧಿಸಲಾಗ್ತಾ ಇದೆ. ನಾಳೆ ಸಂಜೆ 6 ಗಂಟೆಯಿಂದ ಜನವರಿ 1ರ ಬೆಳಗ್ಗಿನವರೆಗೂ ಕೂಡ ನಿರ್ಬಂಧ ಇದೆ. ಇಲ್ಲಿ ರಾಮನಗರ, ಚಿಕ್ಕಬಳ್ಳಾಪುರ ಪ್ರವಾಸಿ ತಾಣಗಳು, ಆ ಎಲ್ಲ ಪ್ರವಾಸಿ ತಾಣಗಳಲ್ಲಿ ನಿರ್ಬಂಧ ಕ್ಲೋಸ್ ಮಾಡಲಾಗ್ತಾ ಇದೆ. ರಾಮನಗರದ ಶ್ರೀರಾಮದೇವರ ಬೆಟ್ಟ, ಸಂಗಮ, ಮೇಕೆದಾಟು, ಚುಂಚಿ ಫಾಲ್ಸ್ ಈ ಎಲ್ಲ ಪ್ಲೇಸ್ಗಳನ್ನು ಬಂದ್ ಮಾಡಲಾಗ್ತಾ ಇದೆ. ನಿರ್ಬಂಧ ಹಾಕಿ DC ಯಶವಂತ್ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ನಂದಿ ಬೆಟ್ಟ, ಸ್ಕಂದಗಿರಿ, ಕೈವಾರ ಬೆಟ್ಟಕ್ಕೆ ಅಲ್ಲಿ ಕೂಡ ಎಂಟ್ರಿ ಇಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಕ್ರೌಡ್ ಜಾಸ್ತಿ ಸೇರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಪ್ಲೇಸ್ಗಳಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಭದ್ರತಾ ದೃಷ್ಟಿಯಿಂದ ಇಂತಹ ಪ್ಲೇಸ್ಗಳಲ್ಲಿ, ಪ್ರವಾಸಿ ತಾಣಗಳಲ್ಲಿ ನಿರ್ಬಂಧವನ್ನು ವಿಧಿಸಿ ಕಟ್ಟುನಿಟ್ಟಿನ ಆದೇಶವನ್ನು ಆಯಾ ಜಿಲ್ಲಾಧಿಕಾರಿಗಳು ಹೊರಡಿಸಿರು ಅಲ್ಲಿನ ಸ್ಥಳೀಯ ಆಡಳಿತ ಮಂಡಳಿ. ಸೊ ನಾಳೆ ಸಂಜೆ 6 ಗಂಟೆಯಿಂದ ಈ ನಿಯಮ ಜಾರಿಗೆ ಬರ್ತಾ ಇದೆ.